Dear students, in this lecture I am going to discuss with you about the general defenses in an action for tort. ಅಂದರೆ ನಾನು ಈ ಒಂದು ಉಪನ್ಯಾಸದಲ್ಲಿ ನಿಮ್ಮ ಜೊತೆ ಈ ಅಪಕೃತ್ಯದ ಕುರಿತಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ಪ್ರತಿವಾದಿ ಯಾವ ರಕ್ಷಣೆಗಳನ್ನು ತೆಗೆದುಕೊಳ್ಳಬಹುದು, ವಾಟ್ ಆಲ್ ದ ಡಿಫೆನ್ಸಸ್ ಕ್ಯಾನ್ a defendant take in an action for tort is the topic which I am going to discuss in this lecture. And in this lecture I am going to discuss with you about the first and the foremost doctrine, that is voluntary non-fit injury. So ನಾನು ಈಗ ತಮಗೆ ಹೇಳಿದಂಗೆ we have already discussed the concept of tort, meaning of tort, nature of tort, essentials of tort. So after looking to the explanation about certain basic conceptions in the tort law, I am now taking you to the general defenses that a defendant can take while facing the tort action filed by the plaintiff. So ನಾವು ಇದುವರೆಗೂ ಈ ಅಪಕೃತ್ಯ ಅಂದರೇನು, ಅಪಕೃತ್ಯಕ್ಕೆ ದಾವೆ ಹಾಕಿದಾಗ ವಾದಿ, ಈ ಒಂದು ಲೆಕ್ಚರಲ್ಲಿ ನಾವು ಹೇಳೋದೇನೆಂದರೆ ವಾದಿ ಅಪಕೃತ್ಯ ಆಗಿದೆ ಅಂತ ಪ್ರತಿವಾದಿಯ ವಿರುದ್ಧ ದಾವೆ ಹಾಕಿದಾಗ ಪ್ರತಿವಾದಿ ಕೆಲವು ಸಾಮಾನ್ಯ ರಕ್ಷಣೆಗಳನ್ನು ತೆಗೆದುಕೊಳ್ಳಬಹುದು. ಅದು ಯಾವುದೇ ಅಪಕೃತ್ಯ ಇರಲಿ, ಕೆಲವು ಸಾಮಾನ್ಯ ರಕ್ಷಣೆಗಳು ಅವನಿಗೆ ಲಭ್ಯ ಇದೆ. ಆ ಕುರಿತಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವು ವೆನ್ ಎ ಟಾರ್ಟ್ ಈಸ್ ಕಮಿಟೆಡ್, ಐ ಟೋಲ್ಡ್ ಯು ದ್ಯಾಟ್ there is a wrongful act, and with this wrongful act there is a legal injury to the plaintiff, then there is a tort. ಒಂದು ತಪ್ಪು ಕೃತ್ಯ ಆದಾಗ, ಇದರಿಂದ ಕಾನೂನಾತ್ಮಕ ಹಾನಿ ವಾದಿಗೆ ಆದಾಗ ವಾದಿಯು ದಾವೆ ಹೂಡ್ತಾನೆ ಅಪಕೃತ್ಯ ಆಯಿತು ಅಂತ. ಈ ಅಪಕೃತ್ಯ ಆದಾಗ ಪ್ರತಿವಾದಿಯನ್ನು ಪಾರ್ಟಿ ಮಾಡಿ ಕೇಸ್ ಹಾಕಿರ್ತಾನೆ. ಅಲ್ಲಿ ಪ್ರತಿವಾದಿ ಹೊಣೆಗಾರಿಕೆ ಆಗಬೇಕು ಅಥವಾ ಪ್ರತಿವಾದಿ ಹೊಣೆಗಾರನಾಗಬೇಕು ಅಂತಂದರೆ ಎರಡು ಅಂಶಗಳು ರುಜುವಾತು ಮಾಡಬೇಕು ವಾದಿ. ಒಂದು, ತಪ್ಪು ಕೃತ್ಯ ಆಗಿತ್ತು ಮತ್ತು ಈ ತಪ್ಪು ಕೃತ್ಯ ವಾದಿಗೆ ಕಾನೂನಾತ್ಮಕ ಹಾನಿಯನ್ನುಂಟು ಮಾಡಿದೆ. ಈ ವಿಷಯವನ್ನು ಮನದಟ್ಟು ಮಾಡಿಕೊಡ್ಬೇಕು ನ್ಯಾಯಾಲಯಕ್ಕೆ ವಾದಿ. ಈ ಥರ ಒನ್ಸ್ ದೀಸ್ ಥಿಂಗ್ಸ್ ಆರ್ ಪ್ರೂವ್ಡ್ ಬಿಫೋರ್ ದ ಕೋರ್ಟ್ ಆಫ್ ಲಾ, ಡಿಫೆಂಡೆಂಟ್ ಬಿಕಮ್ಸ್ ಲಯಬಲ್ ಇನ್ ಟಾರ್ಟ್. ದಟ್ ಇಸ್ ಕಾಲ್ಡ್ as the liability in tort. But at this stage the liability is not final. ಈ ಹಂತಕ್ಕೆ ಪ್ರತಿವಾದಿಯ ಹೊಣೆಗಾರಿಕೆ ಅಂತಿಮ ಅಂತಲ್ಲ, ಇನ್ನೂ ಒಂದು ಅವಕಾಶ ಇದೆ ಪ್ರತಿವಾದಿಗೆ. ಏನು ಅಂತಂದರೆ, ಹಿ ಕ್ಯಾನ್ ಪ್ರೂವ್ ಆರ್ ಹಿ ಕ್ಯಾನ್ ಟೇಕ್ ದ ಶೆಲ್ಟರ್ ಅಂಡರ್ ಎ ಜನರಲ್ ಡಿಫೆನ್ಸ್. ಯಾವುದೋ ಒಂದು ಸಾಮಾನ್ಯ ರಕ್ಷಣೆಯ ಕೆಳಗೆ ಆತ ರಕ್ಷಣೆಯನ್ನು ಪಡೆಯುವ ಪ್ರಯತ್ನ ಮಾಡಬಹುದು. ಏನೇನಿದೆ ಜನರಲ್ ಆಗಿ, ಸಾಮಾನ್ಯವಾಗಿ ಏನೇನು ರಕ್ಷಣೆಗಳಿದೆ ನಾವು ಇಂಥ ಒಂದು ಅಪಕೃತ್ಯದ ಒಂದು ಕ್ರಮ ಜರುಗಿಸಿದಾಗ ಪ್ರತಿವಾದಿಯ ವಿರುದ್ಧ ಅಂತಂದರೆ, there are generally some 8 general defenses which the defendant can seek recourse to. ಪ್ರತಿವಾದಿ ಒಂದು ಸುಮಾರು 8 ಸಾಮಾನ್ಯ ರಕ್ಷಣೆಗಳ ಅಡಿಯಲ್ಲಿ ರಕ್ಷಣೆ ತೆಗೆದುಕೊಂಡು ಅಪಕೃತ್ಯದ ಹೊಣೆಗಾರಿಕೆಯಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಅವು 8 ಯಾವುವು ಅಂತಂದರೆ, ಮೊದಲನೇದಾಗಿ ವಾಲಂಟರಿ ನಾನ್ ಫಿಟ್ ಇಂಜುರಿಯ. ಅಂದರೆ ವಾದಿಯೇ ತನ್ನ ಸಮ್ಮತಿಯಿಂದಲೇ ಈ ಹಾನಿಗೆ ಒಳಗಾಗಿದ್ದರೆ, ಅದರರ್ಥ ಈ ಹಾನಿಗೆ ವಾದಿಯ ಸಮ್ಮತಿ ಇದ್ದರೆ ಅದಕ್ಕೆ ಪ್ರತಿವಾದಿಯು ಹೊಣೆಗಾರನಾಗುವುದಿಲ್ಲ. ಸೊ ಫಾರ್ ದ ಡ್ಯಾಮೇಜ್ ಕಾಸ್ಟ್ ಟು ದ ಪ್ಲೆಂಟಿಫ್, ಇಫ್ ದರ್ ವಾಸ್ ವಾಲಂಟರಿ ಕನ್ಸೆಂಟ್ ಬೈ ದಿ ಪ್ಲೆಂಟಿಫ್, he cannot file any action in tort against the defendant. This is the first thing. Secondly, plaintiff the wrongdoer. Plaintiff has come to the court by saying that the defendant is the wrongdoer, but in fact it is the plaintiff who is the wrongdoer. ಈ ಥರ ಆಗ್ಬೋದು. ಅಂದರೆ ಪ್ರತಿವಾದಿ ತಪ್ಪು ಮಾಡಿದ ಅಂತ ನ್ಯಾಯಾಲಯಕ್ಕೆ ಬಂದಿದ್ದಾನೆ, ಆದರೆ ನಿಜವಾಗಿಯೂ ತಪ್ಪು ಮಾಡಿದವನು ವಾದಿ ಅಂತ ಪ್ರತಿವಾದಿ ತೋರಿಸಬಹುದು. ಆ ಒಂದು ರಕ್ಷಣೆಯನ್ನು ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ಒಂದು ಚಲಿಸ್ತಕ್ಕಂಥ ಬಸ್ಸು, ಅದರಿಂದ ವಾದಿ ಕೆಳಗಡೆ ಬಿದ್ದಿದ್ದಾನೆ. ಸೊ ನಿರ್ಲಕ್ಷ್ಯದಿಂದ ವಾದಿಯನ್ನು ಕೆಳಗೆ ಬಿಡಿಸಿ ಹಾನಿಯನ್ನು ಉಂಟು ಮಾಡಿದ್ರು ಅಂತ ಆ ಪ್ಯಾಸೆಂಜರ್ ಬಸ್ನವ್ರ ವಿರುದ್ಧ ದಾವೆ ಹಾಕಿದರೆ, ಆವಾಗ ಬಸ್ನವರು ವಾದಿ
ಚಲಿಸ್ತಕ್ಕಂಥ ಇರೋ ಬಸ್ಸಿನ ಬಾಗಿಲವನ್ನು ತಾನೇ ತೆಗೆದು ಹೊರಗಡೆ ಜಿಗದ ಅಂತ ತೋರಿಸಿದರೆ ಪ್ಲೆಂಟಿಫ್ ದ ರಾಂಗ್ ಡೂವರ್ ಅಂತ ತೋರಿಸ್ದಂಗೆ ಆಗುತ್ತೆ. ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಸೊ ದಿಸ್ ಇಸ್ ದ ಸೆಕೆಂಡ್ ಡಿಫೆನ್ಸ್ ವಿಚ್ ದ ಡಿಫೆಂಡೆಂಟ್ ಕ್ಯಾನ್ ಟೇಕ್. ಥರ್ಡ್ ಡಿಫೆನ್ಸ್ ಈಸ್ ಇನ್ಎವಿಟೇಬಲ್ ಆಕ್ಸಿಡೆಂಟ್, ಅಂದರೆ ತಪ್ಪಿಸಲಾಗದ ಆಘಾತ, ಅಪಘಾತ. ಆದದ್ದು ಹಾನಿ ನಿಜ, ಆದರೆ ಈ ಹಾನಿಯನ್ನು ತಪ್ಪಿಸುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಪ್ರತಿವಾದಿ. ಇದು ತಪ್ಪಿಸಲಾಗದ ಒಂದು ಅಪಘಾತ ಅಂತ ಅವನ ರಕ್ಷಣೆಯನ್ನು ತೆಗೆದುಕೊಡಬಹುದು. ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ಇನ್ ಡೀಟೇಲ್ ವೆನ್ ಐ ಕಮ್ ಟು ದ್ಯಾಟ್. ಫೋರ್ತ್, ಆ್ಯಕ್ಟ್ ಆಫ್ ಗಾಡ್. ಆ್ಯಕ್ಟ್ ಆಫ್ ಗಾಡ್ ಅಂತಂದರೆ ಇದು ಮನುಷ್ಯರು ಮಾಡಿದ ಕೆಲಸ ಅಲ್ಲ, ಪ್ರಕೃತಿಯ ವಿಕೋಪಗಳು. ಅದು ಮಳೆ, ಭೀಕರವಾದ ಮಳೆ ಇರ್ಬೋದು, ಚಂಡಮಾರುತ ಇರ್ಬೋದು. ಸೊ ಆ್ಯಕ್ಟ್ ಆಫ್ ಗಾಡ್. ಆ್ಯಕ್ಟ್ ಆಫ್ ಗಾಡ್ ಇದ್ದಾಗ ಯಾವುದೇ ತಪ್ಪು ಕೃತ್ಯ ಆಯಿತು ಅಂತ ವಾದಿ ಕೋರ್ಟಿಗೆ ಹೋಗೋದಕ್ಕೆ ಆಗೋದಿಲ್ಲ. ದಟ್ ಇಸ್ ಹೋದರೂ ಕೂಡ ಅಲ್ಲಿ ಅವನು ಸಕ್ಸಸ್ ಆಗೋದಿಲ್ಲ ಅಂತ. ಸೊ ದಟ್ ಇಸ್ ಆ್ಯಕ್ಟ್ ಆಫ್ ಗಾಡ್. ಫಿಫ್ತ್ ಒನ್, ಪ್ರೈವೇಟ್ ಡಿಫೆನ್ಸ್. ಅಂದರೆ ದ ಡಿಫೆಂಡೆಂಟ್ caused this wrong because he was acting in defending himself or protecting himself ಅಂತ. ಕೆಲವು ಸಂದರ್ಭದಲ್ಲಿ ಪ್ರತಿವಾದಿ ಏನು ಹೇಳ್ಬೋದು ಅಂದರೆ, ನಾನು ಈ ರೀತಿ ಯಾಕೆ ಮಾಡಬೇಕಾಯಿತು ಅಂದರೆ ನನ್ನನ್ನು ನಾನು ರಕ್ಷಿಸ್ಕೊಳ್ಳೋಕೆ ಹೋಗಿದ್ದೆ ಅಂತ ಹೇಳ್ಬೋದು ಅವನು. ಯು ಕ್ಯಾನ್ ಟೆಲ್ ಸೊ. ಉದಾಹರಣೆಗೆ ಒಂದು ಅತಿಕ್ರಮಣ ಅಥವಾ ಪ್ರಹಾರ. ಈ ಪ್ರತಿವಾದಿನೇ ಪ್ರತಿವಾದಿಗೆ ಹೊಡಿಲಿಕ್ಕೆ ಬಂದಿದ್ದ, ಪ್ರತಿವಾದಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವಾದಿಗೆ ಒಂದು ಏಟು ಕೊಟ್ಟಿದ್ದರೆ, ಇಲ್ಲ ನನಗೆ ಪ್ರಹಾರ ಮಾಡಿದ್ದಾರೆ ಅಂತ ವಾದಿ ಕೋರ್ಟಿಗೆ ಹೋದರೆ ಅಲ್ಲಿ ಈ ರಕ್ಷಣೆಯನ್ನು ಪ್ರತಿವಾದಿ ತಗೋಬೋದು. ಸೊ ದಟ್ ಈಸ್ ದಿ ಪ್ರೈವೇಟ್ ಡಿಫೆನ್ಸ್. ದೆನ್ ಮಿಸ್ಟೇಕ್, ತಪ್ಪು ಗ್ರಹಿಕೆ. ತಪ್ಪು ಗ್ರಹಿಕೆ ಅಂತಂದರೆ ಫಾರ್ ಎಕ್ಸಾಂಪಲ್, ಈ ಒಂದು ನಂದು ಜಸ್ಟ್ ಗಿವ್ ಯು ಎನ್ ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಒಂದು ಬೈಕ್ ಇಟ್ಟು ಯಾವುದೊಂದು ಶಾಪ್ಗೆ ಹೋದ, ಬೈಕ್ ಲಾಕ್ ಮಾಡ್ಕೊಂಡಿದ್ದಾನೆ. ಇವನು ವಾಪಸ್ ಬಂದು ಅಕಸ್ಮಾತ್ ಏನೋ ಮರವಿನಲ್ಲಿ ತನ್ನ ಬೈಕಿಗೆ ಕೀ ಹಾಕ್ಲಾರ್ದು ಇನ್ನೊಂದು ಬೈಕಿಗೆ ಕೀ ಹಾಕಿದ್ರೆ ಆಟೋಮೆಟಿಕ್ ಬಂದುಬಿಡ್ತದು, ಸ್ಟಾರ್ಟ್ ಮಾಡ್ಕೊಂಡು ಹೋಗಿಬಿಟ್ಟ ಅಂತಂದರೆ ಇದು ಯಾವುದೇ ತಪ್ಪು ಅಂತ ಪರಿಗಣಿಸೋಕ್ಕೆ ಬರೋಲ್ಲ. ಯಾಕಂದರೆ ಔಟ್ ಆಫ್ ಮಿಸ್ಟೇಕ್ ಇಟ್ ಈಸ್ ಬೀಯಿಂಗ್ ಡನ್ ಅಂತ ಹೇಳ್ತೀವಿ. ದಟ್ ಇಸ್ ದ ಮಿಸ್ಟೇಕ್. ಸೊ ದಿಸ್ ಈಸ್ ಹೌ ಎ ಡಿಫೆನ್ಸ್ ಕ್ಯಾನ್ ಬಿ ಟೇಕನ್. ಸೆವೆಂತ್ ಒನ್, ನೆಸೆಸಿಟಿ, ಅವಶ್ಯಕತೆ, ಅಗತ್ಯತೆ. ಕೆಲವು ಸಂದರ್ಭದಲ್ಲಿ ಅವಶ್ಯಕತೆಗಾಗಿಯೂ ಕೂಡ ಪ್ರತಿವಾದಿ ತಪ್ಪನ್ನು ಮಾಡಿರ್ಬೋದು. ಔಟ್ ಆಫ್ ಶಿಯರ್ ನೆಸೆಸಿಟಿ ಹಿ ಮಟ್ ಹ್ಯಾವ್ ಆ್ಯಕ್ಟೆಡ್ ದ ಡಿಫೆಂಡೆಂಟ್. ದಟ್ ಡಿಫೆನ್ಸ್ ಕ್ಯಾನ್ ಆಲ್ಸೋ ಬಿ ಟೇಕನ್. The last one, statutory authority. Sometimes the defendant must have acted upon the statutory authority and there plaintiff cannot take any action. ಅಂದರೆ ಕೆಲವು ಅಧಿನಿಯಮಗಳ ಅಡಿಯಲ್ಲಿ ಅಧಿಕಾರವನ್ನು ಕೆಲವು ಪ್ರಾಧಿಕಾರಗಳಿಗೆ ಕೊಡಲಾಗಿರುತ್ತೆ. ಆ ಪ್ರಾಧಿಕಾರಗಳು ಆ ಅಧಿಕಾರವನ್ನು ಚಲಾಯಿಸಿ ತಮ್ಮ ಕರ್ತವ್ಯವನ್ನು ಮಾಡಿದಾಗ ವಾದಿಯು ಇದು ಅಪಕೃತ್ಯ ಆಯಿತು ಅಂತ ಹೇಳ್ಕೊಳಕ್ಕಾಗಲ್ಲ. ಉದಾಹರಣೆಗೆ ಒಂದು ಸಿಟಿ ಈ ರಸ್ತೆ ಅಗಲೀಕರಣ ಮಾಡ್ತಿದ್ದಾರೆ. ಇಲ್ಲೇನಾಗುತ್ತೆ, ಗೂಡಂಗಡಿಗಳು, ಬಿಲ್ಡಿಂಗ್ನವರು ರಸ್ತೆ ಮೇಲೆ ಅತಿಕ್ರಮಣ ಮಾಡಿ ತಮ್ಮ ಮೆಟ್ಟುಗಳನ್ನು ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮುನ್ಸಿಪಲ್ ಆ್ಯಕ್ಟಲ್ಲಿ ಅವ್ರಿಗೆ ಪವರ್ಸ್ ಇದೆ. ಹೀಗೆ ಅವರು ಬುಲ್ಡೋಸರು ಏನೋ ತಂದು ರಸ್ತೆಯಲ್ಲಿ ಇದ್ದದ್ದನ್ನೆಲ್ಲ ಕ್ಲೀನ್ ಮಾಡ್ತಾ ಹೊರಟುಬಿಟ್ರೆ ಅಲ್ಲಿ ವಾದಿ ನ್ಯಾಯಾಲಯಕ್ಕೆ ಹೋಗಿ ನನಗೆ ಅಪಕೃತ್ಯ ಆಯಿತು ಅಂತಂದರೆ ದೆನ್ ದ ಡಿಫೆಂಡೆಂಟ್ ಕ್ಯಾನ್ ಕ್ಲೇಮ್ ದಟ್ ಹಿ ಈಸ್ ಆ್ಯಕ್ಟಿಂಗ್ ಅಂಡರ್ ದ ಸ್ಟ್ಯಾಚ್ಯೂಟ್. ಒಂದು ಕಾಯ್ದೆ ಅಡಿಯಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅದು ಅಪಕೃತ್ಯ ಅನ್ನಿಸ್ಕೊಳ್ಳೋದಿಲ್ಲ. ಸೊ ದೀಸ್ ಆರ್ ದ ಜನರಲ್ ಡಿಫೆನ್ಸಸ್. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂದರೆ, ಜನರಲ್ ಡಿಫೆನ್ಸಸ್ ವರ್ಸಸ್ ದಿ ಸ್ಪೆಸಿಫಿಕ್ ಡಿಫೆನ್ಸಸ್. ಇದನ್ನು ಅರ್ಥ ಮಾಡ್ಕೋಬೇಕು. ಜನರಲ್ ಡಿಫೆನ್ಸಸ್ ಅಂದ್ರೇನು, ಸ್ಪೆಸಿಫಿಕ್ ಡಿಫೆನ್ಸಸ್ ಅಂದ್ರೇನು. ಸಿ, ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು ಅಬೌಟ್ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಟಾಟ್ ಲಾ ಸೋ ಫಾರ್. ಅಪಕೃತ್ಯಕ್ಕೆ ಸಂಬಂಧಿಸಿದಂಥ ಸಾಮಾನ್ಯ ತತ್ವಗಳನ್ನು ನಾವು ನೋಡಿದ್ದೀವಿ. ಅಲ್ಲಿ ಎರಡು ಅವಶ್ಯಕತೆ ಇರಬೇಕು ಅಂತ ಹೇಳಿದೆ. ಒಂದು ರಾಂಗ್ಫುಲ್ ಆ್ಯಕ್ಟ್ ಇರಬೇಕು, ಲೀಗಲ್ ಡ್ಯಾಮೇಜ್ ಆಗಿರಬೇಕು ಅಂತ ಹೇಳ್ತೀವಿ. ಜನರಲಿ ಇದು ಎಲ್ಲ ಅಪಕೃತ್ಯಗಳಲ್ಲೂ ಇದು ಎರಡೂ ಇರಬೇಕು ಜನರಲಿ. ಇನ್ನು ಸಾಮಾನ್ಯವಾಗಿ ಯಾವುದೇ ಅಪಕೃತ್ಯ ಇದ್ದರೂ ಕೆಲವು ರಕ್ಷಣೆಗಳನ್ನು ತಗೋಬೋದು. ನಾನು ಇದುವರೆಗೂ ಹೇಳಿದ್ನಲ್ಲ, ಈ ಒಂದು 8 ಸಾಮಾನ್ಯ ರಕ್ಷಣೆಗಳನ್ನು ಯಾವ ಅಪಕೃತ್ಯ ಇದ್ದರೂ ತಗೋಬೋದು, ಯಾವುದಿದ್ರೂ ತಗೋಬೋದು. ಇನ್ನು ಸ್ಪೆಸಿಫಿಕ್ ಡಿಫೆನ್ಸಸ್ ಅಂದರೆ ಕೆಲವು ನಿರ್ದಿಷ್ಟ ಅಪಕೃತ್ಯಗಳಿದೆ. ಫಾರ್ ಎಕ್ಸಾಂಪಲ್ ಡಿಫಮೇಷನ್, ಟ್ರೆಸ್ಪಾಸ್, ಕನ್ವರ್ಷನ್, ಇಂಥವೆಲ್ಲ ಅಪಕೃತ್ಯಗಳಿದ್ದಾಗ ಡಿಫಮೇಷನ್ ಯಾವಾಗ ಆಗುತ್ತೆ, ಅಲ್ಲಿ ಒಂದು 3 ಇನ್ಗ್ರೀಡಿಯೆಂಟ್ಸ್ ಪ್ರತ್ಯೇಕ ಬರುತ್ತೆ. ಅಲ್ಲಿ ಡಿಫೆನ್ಸಸ್ ಬೇರೆ ಇರ್ತದೆ. ಅಂದರೆ ಒಂದು ವೈಯಕ್ತಿಕವಾಗಿ ಕೆಲವು ಅಪಕೃತ್ಯಗಳಾದಾಗ ಅಲ್ಲಿರುವಂಥ ಇನ್ಗ್ರೀಡಿಯೆಂಟ್ಸೇ ಬೇರೆ, ಅಲ್ಲಿ ತಗೋಬೇಕಾದಂಥ ರಕ್ಷಣೆಗಳೇ ಬೇರೆ. ಅದು ಒಂದು, ಅದಕ್ಕೇನಂತೀವಿ ಸ್ಪೆಸಿಫಿಕ್ ಡಿಫೆನ್ಸಸ್ ಅವು. ಆದರೆ ಸಾಮಾನ್ಯವಾಗಿ ನಾವು ಎಲ್ಲ ಟಾಟ್ಸಲ್ಲಿ ತಗೊಳ್ಬಹುದಾದಂಥವು ಸಾಮಾನ್ಯ ರಕ್ಷಣೆಗಳು. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಕನ್ಸೆಂಟ್, ಸಮ್ಮತಿ ಅಂತ ಹೇಳ್ತೀವಿ. ಸಮ್ಮತಿ ಅನ್ನೋದನ್ನು ಎಲ್ಲ ಟಾಟಲ್ಲಿನೂ ಕೂಡ ಡಿಫೆನ್ಸ್ ಆಗಿ ಯೂಸ್ ಮಾಡಬಹುದು.
defendant. So defendant can make use of the consent in all torts as a defense. For example, battery, ಪ್ರಹಾರ ಅಂತೀವಿ, ಹಲ್ಲೆ ಅಂತೀವಿ. ಬ್ಯಾಟ್ರಿ ಅಂದರೆ ಹಲ್ಲೆ. ಈಗ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ, ಸೂಜಿ ಚುಸ್ತಾರೆ, ಅದು ಅಪಕೃತ್ಯ ಆಗಲ್ಲ, ಯಾಕಂದರೆ ಅಲ್ಲಿ ಪೇಷಂಟ್ದು ಸಮ್ಮತಿ ಇರ್ತದೆ. ಸೊ ಡಾಕ್ಟರ್ ಕ್ಯಾನ್ ಕಮ್ ಔಟ್ ಆಫ್ ದಟ್ ಲಯಬಿಲಿಟಿ ಬಿಕಾಸ್ ದರ್ ಇಸ್ ಎ ಕನ್ಸೆಂಟ್. ಹಾಗೆ ಡಿಫಮೇಷನ್ ಅಪಕೃತ್ಯ, ಈ ಮಾನನಷ್ಟದ ನಾನು ನನ್ನ ಬಗ್ಗೆ ಯಾಕೆ ಈ ರೀತಿ ಬರೆದಿದ್ದೀರಾ ಅಂತ ಹೇಳ್ಬಿಟ್ರೆ, ನನ್ನ ಜೀವನ ಚರಿತ್ರೆ ಬರೀರಿ ಅಂತ ನಾನು ಯಾರಿಗಾದರೂ ಸಮ್ಮತಿ ಕೊಟ್ಟಿದ್ರೆ ಅವ್ರು ಬರೆದುಬಿಟ್ರೆ ಅದರಲ್ಲಿ, ಆವಾಗ ನನ್ನ ಮಾನಹಾನಿ ಆದರೆ ನಾನು ಏನೂ ಕೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಕನ್ಸೆಂಟ್ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಅಪಕೃತ್ಯಗಳಲ್ಲೂ ರಕ್ಷಣೆ ಆಗುತ್ತೆ. ದಿಸ್ ಈಸ್ ಎ ಜನರಲ್ ಡಿಫೆನ್ಸ್. ಬಟ್ ಡಿಫಮೇಷನ್ ಫಾರ್ ಎಕ್ಸಾಂಪಲ್ ಒಂದು ಟ್ರುತ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಯಾರಿಗೋ ನಾನು ಆತ ಬುದ್ಧಿಮಾಂದ್ಯ ಅಂತ ಕರೆದೆ, ಆತ ನನ್ನ ಮೇಲೆ ಸೂಟ್ ಹಾಕಿದ, ಆತ ನಿಜವಾಗಿಯೂ ಬುದ್ಧಿಮಾಂದ್ಯ ಇದ್ದಾನೆ ಅನ್ನೋದನ್ನು ರುಜುವಾತು ಮಾಡಿದರೆ ನಾನು ನನ್ನ ಮೇಲೆ ಲಯಬಿಲಿಟಿ ಬರೋದಿಲ್ಲ. ಸೊ ಅಲ್ಲಿಗೆ ಟ್ರುತ್ ಅನ್ನೋದು ಡಿಫೆನ್ಸ್ ಆಯಿತು. ಸೊ ದ ಟ್ರುತ್ ಈಸ್ ಎ ಡಿಫೆನ್ಸ್ ಓನ್ಲಿ ಇನ್ ದ ಟಾರ್ಟ್ ಆಫ್ ಡಿಫಮೇಷನ್ ಬಟ್ ನಾಟ್ ಇನ್ ದ ಅದರ್ ಟಾರ್ಟ್ಸ್. ಸೊ ದಟ್ ಈಸ್ ಎ ಸ್ಪೆಸಿಫಿಕ್ ಡಿಫೆನ್ಸ್. ಸೊ ಡಿಫೆನ್ಸಸ್ ಆರ್ ಆಫ್ ಟೂ ಟೈಪ್ಸ್, ಜನರಲ್ ಡಿಫೆನ್ಸಸ್ ಆ್ಯಂಡ್ ಸ್ಪೆಸಿಫಿಕ್ ಡಿಫೆನ್ಸಸ್. This voluntary non-fit injuria and other rest of the 7 defenses are general defenses. ಸ್ಪೆಸಿಫಿಕ್ ಡಿಫೆನ್ಸಸ್ಸನ್ನು ಆಯಾ ಟಾಟ್ ಡಿಸ್ಕಸ್ ಮಾಡುವಾಗ ಡಿಸ್ಕಸ್ ಮಾಡ್ತೀವಿ ನಾವು. ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಜನರಲ್ ಡಿಫೆನ್ಸಸ್ ಮಾತ್ರ. ಸೊ ದಿ ಫಸ್ಟ್ ಜನರಲ್ ಡಿಫೆನ್ಸ್ ಈಸ್ ವಾಲಂಟಿ ನಾನ್ ಫಿಟ್ ಇಂಜುರಿಯಾ. ವಾಲಂಟಿ ಅಂದರೆ ವಾಲಂಟರಿಲಿ, ನಾನ್ ಫಿಟ್ ಇಟ್ ಇಸ್ ನಾಟ್ ಫಿಟ್. ಇಂಜೂರಿಯಾ ಇನ್ಫ್ರಿಂಜ್ಮೆಂಟ್ ರೈಟ್ ಬೀಯಿಂಗ್ ಆಕ್ಷನಬಲ್ ಅಂದರೆ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾಗಿ ಕ್ರಮ ಕೈಗೊಳ್ಳಲು ಅನರ್ಹವಾದಂತಹ ಒಂದು ಪ್ರಸಂಗ. ಯಾಕಂದರೆ ಇಲ್ಲಿ ಸಮ್ಮತಿ ಇದೆ. ಸಮ್ಮತಿ ಇರೋದರಿಂದ ಕಾನೂನು ಕ್ರಮ ತೆಗೆದುಕೊಳ್ಳಲು ಆಗುವುದಿಲ್ಲ. ಸೊ ವಾಲಂಟಿ ನಾನ್ ಫಿಟ್ ಇಂಜುರಿಯಾ. ಸೊ ಸಮ್ಮತಿ ಕಾರಣದಿಂದಾಗಿ ಕ್ರಮ ಜರುಗಿಸಲು ಸಾಧ್ಯವಿರುವುದಿಲ್ಲ. ಅದಕ್ಕೆ ವಾಲಂಟಿ ನಾನ್ ಫಿಟ್ ಇಂಜುರಿಯಾ ಅಂತ ಕರಿತೀವಿ ನಾವು. ಸೊ ವಾಲಂಟಿ ನಾನ್ ಫಿಟ್ ಇಂಜುರಿಯಾ ಅಂತಂದರೆ ಏನಂತಂದರೆ, ವೆನ್ ಎ ಪರ್ಸನ್ ಕನ್ಸೆಂಟ್ಸ್ ಟು ದ ಇನ್ಫ್ಲಿಕ್ಷನ್ ಆಫ್ ಸಮ್ ಹಾರ್ಮ್, he has no remedy for that in tort. When a person consents for the infliction of some harm upon him, he has no remedy for that in tort. ಅಂದರೆ ಒಬ್ಬ ವ್ಯಕ್ತಿ ಸ್ವ ಇಚ್ಛೆಯಿಂದ ತನ್ನ ಮೇಲೆ ಕೆಲವು ಗಾಯ ಅಥವಾ ಹಾನಿ ಆಗಲಿ ಅಂತ ಸಮ್ಮತಿ ಸೂಚಿಸಿದಾಗ ಮತ್ತು ಆ ಗಾಯಗಳ ಅವನ ಮೇಲೆ ಆದಾಗ ಆತ ಅದರ ಮೇಲೆ ತಕರಾರು ತೆಗೆಯೋ ಹಾಗಿಲ್ಲ, ದಾವೆ ಹೂಡೋ ಹಾಗಿಲ್ಲ. ನಾನು ಡಾಕ್ಟರ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಇಂಜೆಕ್ಷನ್ ಮಾಡ್ತಾರೆ, ಸಮ್ಮತಿ ಕೊಟ್ಟಿರ್ತೀವಿ, ಅಲ್ಲಿ ನಮಗೆ ಟಾಟ್ ಕೇಸ್ ಹಾಕಕ್ಕೆ ಬರಲ್ಲ, ವಿ ಕಾಂಟ್. ಸೊ ಈಗ ನಾನು ನಿಮಗೆ ನಮ್ಮ ಮನೆಗೆ ಬನ್ನಿ ಅಂತೀನಿ, ಐ ಇನ್ವೈಟ್ ಯು ಟು ಮೈ ಹೌಸ್ ಫಾರ್ ಎ ಟೀ, ಇನ್ವೈಟ್ ಮಾಡ್ತೀನಿ, ನೀವು ಮನೆಗೆ ಬರ್ತೀರಾ, ಐ ಕ್ಯಾನಾಟ್ ಸೂ ಯು ಫಾರ್ ಟ್ರೆಸ್ ಪಾಸ್. ನಮ್ಮ ಮನೆ ಮೇಲೆ ಅತಿಕ್ರಮಣ ಮಾಡಿದಿರಿ ಅಂತ ನಿಮ್ಮ ಮೇಲೆ ನಾವು ದಾವೆ ಹಾಕಕ್ಕೆ ಬರಲ್ಲ, ವಿ ಕಾಂಟ್ ಸೂ ಯು ಫಾರ್ ಟ್ರೆಸ್ ಪಾಸ್ ಬಿಕಾಸ್ ಐ ಕನ್ಸೆಂಟೆಡ್ ಫಾರ್ ಇಟ್. ಸೊ ದಟ್ ಈಸ್ ದಿ ಫಂಡಮೆಂಟಲ್ ಥಿಂಗ್. ಸೊ ವೆನ್ ದ ಪ್ಲೆಂಟಿಫ್ ವಾಲಂಟರಿಲಿ ಅಗ್ರೀಸ್ ಟು ಸಫರ್ ಸಮ್ ಹಾರ್ಮ್, ವಾದಿಯು ಐಚ್ಛಿಕವಾಗಿ ಕೆಲವು ಹಾನಿಯನ್ನು ಎದುರಿಸಲು ಸಮ್ಮತಿಯನ್ನು ಕೊಟ್ಟಾಗ, ಹಿ ಈಸ್ ನಾಟ್ ಅಲೌಡ್ ಟು ಕಂಪ್ಲೇಂಟ್ ಫಾರ್ ದ್ಯಾಟ್. ಅದರ ಮೇಲೆ ಆತ ತಕರಾರು ದೂರನ್ನು ಸಲ್ಲಿಸಲು ಸಾಧ್ಯವಿಲ್ಲ. ಆ್ಯಂಡ್ ಹೀಸ್ ಕನ್ಸೆಂಟ್ ಸರ್ವ್ಸ್ ಎಸ್ ಎ ಗುಡ್ ಡಿಫೆನ್ಸ್ ಫಾರ್ ದ ಡಿಫೆಂಡೆಂಟ್. ಆತನ ಸಮ್ಮತಿ ಪ್ರತಿವಾದಿಗೆ ಒಂದು ಉತ್ತಮ ರಕ್ಷಣೆಯಾಗಿರುತ್ತದೆ. ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಹೋಗ್ತೀವಿ, ಇಲ್ಲ ಮುಂದೆ ನಿಂತು ನೋಡ್ಕೊಳ್ಳೋ ಅಂತ ಮುಂದೆ ಫ್ರಂಟ್ ಲೈನಲ್ಲಿ ಕೂತ್ಕೊಳ್ಳಲಿ ಟಿಕೆಟ್ ತಗೋತೀವಿ. ಅದು ಯಾರೋ 6 ಹೊಡಿತಾನೆ, ಬಂದು ನನಗೆ ಮುಖಕ್ಕೆ ಹೊಡಿತದೆ, ತಲೆಗೆ ಹೊಡಿತದೆ. ಐ ಕ್ಯಾನಾಟ್ ಸೂ ದ ಕ್ರಿಕೆಟ್ ಅಥಾರಿಟೀಸ್ ಫಾರ್ ದ ಟಾಟ್. ಅವ್ರ ಮೇಲೆ ದಾವೆ ಹಾಕಕ್ಕೆ ಬರಲ್ಲ ನಾನು. ಯಾಕಂತಂದರೆ ನನಗೆ ಗೊತ್ತು, ಓಪನ್ ಫೀಲ್ಡ್ ಇದೆ, ನಾನು ಕ್ರಿಕೆಟ್ ನೋಡಕ್ಕೆ ಕೊಟ್ಟಿದ್ದೀನಿ, ಒಳಗಡೆ ಬಾಲ್ ಆಡ್ತಾ ಇರ್ತಾರೆ, ಅಕಸ್ಮಾತ್ ಏನೋ ಆ ಒಂದು ಬಾಲ್ ಬಂದು ನನಗೆ ಮುಟ್ಟಬಹುದು ಅಂತ ನನಗೆ ಇಂಪ್ಲಾಯ್ಡ್ಲಿ ಗೊತ್ತಿದೆ ನನ್ನ ತಲೆಯಲ್ಲಿ. ಅಂದಮೇಲೆ ಐ ಕ್ಯಾನಾಟ್ ಟೇಕ್ ಎನಿ ಆ್ಯಕ್ಷನ್ ಫಾರ್ ದ್ಯಾಟ್. ಸೊ ನೋ ಮ್ಯಾನ್ ಕ್ಯಾನ್ ಎನ್ಫೋರ್ಸ್ ಎ ರೈಟ್ ವಿಚ್ ಹಿ ಹ್ಯಾಸ್ ವಾಲಂಟರಿಲಿ ವೇವ್ಡ್ ಆರ್ ಅಬ್ಯಾಂಡನ್ಡ್. ಒಬ್ಬ ವ್ಯಕ್ತಿ ಸ್ವ ಇಚ್ಛೆಯಿಂದ ತನ್ನ ಹಕ್ಕನ್ನು ಬಿಟ್ಟು ಕೊಟ್ಟಾಗ ಆತ ಆ ಹಕ್ಕು ಉಲ್ಲಂಘನೆ ಆಯಿತು ಅಂತ ಕ್ರಮ ಜರುಗಿಸಲು ಸಾಧ್ಯವಿಲ್ಲ ಅಂತ ತತ್ವ. ವಾಲಂಟಿ ನಾನ್ ಫಿಟ್ ಇಂಜುರಿಯಾ. ಕನ್ಸೆಂಟ್ ಟು ಸಫರ್ ದ ಹಾರ್ಮ್ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್. ಇನ್ನೊಂದು ವಿಚಾರ ತಿಳ್ಕೊಬೇಕು ನಾವು. ಇಲ್ಲಿ ಸಮ್ಮತಿ ಇದೆ ಅಂತೀವಿ, ಆ ಸಮ್ಮತಿ ಮುಕ್ತವಾಗಿರ್ಬೋದು ಅಥವಾ ಸೂಚ್ಯವಾಗಿರ್ಬೋದು. ಉದಾಹರಣೆಗೆ ಆಪರೇಷನ್ ಮಾಡೋಕ್ಕೆ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಕನ್ಸೆಂಟ್ ಲೆಟರ್ ಬರ್ಸ್ಕೋತಾರೆ, ಸೈನ್ ಮಾಡಿಸ್ಕೋತಾರೆ. ಸೊ ಅಲ್ಲಿಗೆ ಸಮ್ಮತಿ ವ್ಯಕ್ತವಾಯಿತು, ಎಕ್ಸ್ಪ್ರೆಸ್ ಕನ್ಸೆಂಟ್ ಆಯಿತು. ನಾವು ಕ್ರಿಕೆಟ್ ನೋಡೋಕೆ ಹೋಗ್ತೀವಿ, ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀವಿ,
ಅಲ್ಲಿ ಬಾಲ್ ಬಂದು ಬಡ್ದು ನಿಮ್ಮ ತಲೆ ಹೊಡೆದ್ರೆ ನಾವು ಜವಾಬ್ದಾರರಲ್ಲ ಅಂತ ಬರ್ದಿಲ್ಲ ಅವರು, ಬಟ್ ಸ್ಟಿಲ್ ಅವ್ರು ಜವಾಬ್ದಾರ ಆಗಲ್ಲ. ಯಾಕಂದರೆ ನಾವು ಟಿಕೆಟ್ ತೊಗೊಂಡು ಓಪನ್ ಫೀಲ್ಡಲ್ಲಿ ಕ್ರಿಕೆಟ್ ನೋಡೋಕೆ ಹೋಗ್ತೀವಿ ಅಂತಂದರೆ ಅದರ ಅರ್ಥ ಮುಕ್ತವಾಗಿ ನಾವು ಆ ಗಾಯಗಳಿಗೆ ಸಮ್ಮತಿಯನ್ನು ಸೂಚಿಸಿದ್ದೀವಿ, ಆ ಸಾಂದರ್ಭಿಕ ಗಾಯಗಳಿಗೆ ಸಮ್ಮತಿಯನ್ನು ಸೂಚಿಸಿದ್ದೀವಿ ಅಂತ ಅರ್ಥ ಆಗುತ್ತೆ. ಇಟ್ ಬಿಕಮ್ಸ್ ಅವರ್ ಇಂಪ್ಲಾಯ್ಡ್ ಕನ್ಸೆಂಟ್. ಸೊ ದಟ್ ಇಸ್ ಇಂಪ್ಲಾಯ್ಡ್ ಕನ್ಸೆಂಟ್. That is voluntary non-fit injuria. It's a meaning and all. To amount to voluntary non-fit injuria, two conditions must be satisfied. ಎರಡು ಅವಶ್ಯಕ ಸಂಗತಿಗಳು ಇರಬೇಕು. ಪ್ರತಿವಾದಿ ಸಮ್ಮತಿಯ ಆಧಾರದ ಮೇಲೆ ತನ್ನ ಹೊಣೆಗಾರಿಕೆಯಿಂದ ಹೊರಬರಲು ಎರಡು ಸಂಗತಿಗಳು ಇರಬೇಕಲ್ಲಿ. ಟೂ ಥಿಂಗ್ಸ್ ಮಸ್ಟ್ ಬಿ ದೇರ್. ಒನ್ ಈಸ್ ಪ್ಲೆಂಟಿಫ್ ನ್ಯೂ ಅಬೌಟ್ ದ ರಿಸ್ಕ್. ಅಲ್ಲಿರುವ ಗಂಡಾಂತರದ ಬಗ್ಗೆ ವಾದಿಗೆ ಗೊತ್ತಿತ್ತು. ಉದಾಹರಣೆಗೆ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗ್ತೀವಿ, ಓಪನ್ ಫೀಲ್ಡಲ್ಲಿ ಆಡ್ತಾ ಇದ್ದಾರೆ, ಅಕಸ್ಮಾತ್ ಏನೋ ಬಾಲ್ ಬಂದು ನನಗೆ ಬಡಿಬಹುದು ಅಂತ ನನಗೆ ಪರಿಜ್ಞಾನ ಇರುತ್ತದೆ. ಓಕೆ, ಅವನಿಗೆ ರಿಸ್ಕ್ ಇರೋದ್ರ ಬಗ್ಗೆ ಗೊತ್ತಿರ್ತದೆ. ಡಾಕ್ಟರ್ ಅವರು ನನಗೆ ಆಪರೇಷನ್ ಮಾಡ್ತಿರ್ತಾರೆ, ಕೊಯ್ತಿರ್ತಾರೆ ಅನ್ನೋದು ನನಗೆ ಗೊತ್ತಿರ್ತದೆ. ಸೊ ದಟ್ ಈಸ್ ದಿ ನೋನ್ ಥಿಂಗ್. ಸೊ ಇಟ್ ಈಸ್ ನೋಸ್ ಅಬೌಟ್ ಆ್ಯಂಡ್ ಹಿ ಅಗ್ರೀಸ್ ಟು ಸಫರ್ ದ ಹಾರ್ಮ್. ಗೊತ್ತಿದ್ದು ಆ ಹಾನಿಗೆ ಒಳಗಾಗಲು ನಾನು ಸಮ್ಮತಿಸ್ತೀನಿ. ಇದು ಇಂಥ ಪರಿಸ್ಥಿತಿ ಇರಬೇಕು. So only when these two conditions are fulfilled, this defense can be placed by the defendant. ಇಲ್ಲ ಅಲ್ಲಿ ಡೇಂಜರ್ ಇದ್ದ ಬಗ್ಗೆ ಗೊತ್ತಿತ್ತು, ಆದರೆ ಅದನ್ನು ಅಂಡರ್ಗೋ ಆಗ್ತೀನಿ ಅಂತ ನಾನು ಹೇಳಿಲ್ಲ ಅಂತಂದರೆ ಸ್ಟಿಲ್ ದ ಡಿಫೆಂಡೆಂಟ್ ವಿಲ್ ಬಿ ಲಯಬಲ್. ಆ್ಯಕ್ಟ್ ಡನ್ ಮಸ್ಟ್ ಬಿ ದ ಸೇಮ್ ಫಾರ್ ವಿಚ್ ದ ಕನ್ಸೆಂಟ್ ಇಸ್ ಗಿವನ್. ಯಾವ ಕೃತ್ಯಕ್ಕಾಗಿ ಸಮ್ಮತಿಯನ್ನು ಸೂಚಿಸಲಾಗಿದೆಯೋ ಅದಕ್ಕೆ ಮಾತ್ರ ಹೊಣೆಗಾರಿಕೆ ಬರೋದಿಲ್ಲ. ಆದರೆ ಆ ಕೃತ್ಯ ಬಿಟ್ಟು ಬೇರೆ ಕೃತ್ಯ ಆದರೆ ಹೊಣೆಗಾರಿಕೆ ಇದ್ದೇ ಇರ್ತದೆ. ಉದಾಹರಣೆಗೆ ಫುಟ್ಬಾಲ್ ಆಡ್ತಿರ್ತಾರೆ, ಫುಟ್ಬಾಲ್ ಆಡುವಾಗ ಒಬ್ಬರ ಕಾಲು ಇನ್ನೊಬ್ಬರಿಗೆ ತಾಗಿ ಆ ಬಾಲ್ ಎಲ್ಲಿ ಶರೀರದ ಭಾಗಕ್ಕೆ ಬಡಿದು ಗಾಯ ಆಗೋ ಸಾಧ್ಯತೆ ಇದೆ. ಗಾಯ ಆಗಿ ಟಾಟ್ ಕೇಸ್ ಹಾಕಕ್ಕೆ ಬರಲ್ಲ ಅವ್ರು ಯಾರಿಗೂ, ಪ್ಲೇಯರ್ಸ್ಗೆ. ಆ ಗಾಯ ಮಾಡಿದವ್ರ ಮೇಲೆ ಟಾಟ್ ಕೇಸ್ ಹಾಕಕ್ಕೆ ಬರಲ್ಲ. ಆದರೆ ಎಲ್ಲ ಮುಗಿದ ಮೇಲೆ ಒಬ್ಬ ಪ್ಲೇಯರ್ ಸಿಟ್ಟಿನಿಂದ ತಲೆಯಿಂದ ಇನ್ನೊಬ್ಬನ ಹೊಟ್ಟೆಗೆ ಹೊಡೆದ ಅಂತಂದರೆ, ಗಾಯ ಮಾಡಿದ ಅಂತಂದರೆ ಸಿಟ್ಟಿನಿಂದ ಸೋತ ಒಂದು ಆವೇಶದಲ್ಲಿ ಸಿಟ್ಟಿನಿಂದ ಒಬ್ಬ ತಲೆಯಿಂದ ಒಬ್ಬನ ಹೊಟ್ಟೆಗೆ ಹೊಡೆದ ಅಂತಂದರೆ ದಿಸ್ ಅಮೌಂಟ್ಸ್ ಟು ಟಾಟ್. ಅಲ್ಲಿ ಈ ಡಿಫೆನ್ಸ್ ತೊಗೊಳಕ್ಕೆ ಬರಲ್ಲ. ಯಾಕಂತಂದರೆ ಪ್ಲೇಯರ್ಸ್ ಕನ್ಸೆಂಟ್ ಕೊಟ್ಟದ್ದು ಆಟದಲ್ಲಿ ಆಗುವ ಗಾಯಗಳಿಗೆ ಮಾತ್ರ ಹೊರತಾಗಿ ಉದ್ದೇಶಪೂರ್ವಕವಾಗಿ ಆಗುವ ಗಾಯಗಳಿಗಲ್ಲ. ಸೊ ದ ಕನ್ಸೆಂಟ್ ವಾಸ್ ಗಿವನ್ ಫಾರ್ ದ ಆಕ್ಸಿಡೆಂಟಲ್ ಇಂಜುರೀಸ್ ಡ್ಯೂರಿಂಗ್ ದ ಪ್ಲೇ ಆ್ಯಂಡ್ ನಾಟ್ ಫಾರ್ ದ ಡೆಲಿಬರೇಟ್ ಆಕ್ಟ್ಸ್ ಆಫ್ ದ ಅದರ್ ಪ್ಲೇಯರ್ಸ್. ಸೊ ಇನ್ ದಿಸ್ ವೇ ದರ್ ಇಸ್ ನೋ ಡಿಫೆನ್ಸ್ ಅವೈಲಬಲ್ ಟು ದ ಡಿಫೆಂಡೆಂಟ್. ಆ್ಯಂಡ್ ಕನ್ಸೆಂಟ್ ಮಸ್ಟ್ ಬಿ ಫ್ರೀ. ದಿಸ್ ಇಸ್ ವೆರಿ ಕ್ರೂಷಿಯಲ್. ಅಲ್ಲಿ ಕೊಟ್ಟಂಥ ಸಮ್ಮತಿ ಮುಕ್ತವಾಗಿರಬೇಕು. ಒತ್ತಡದಿಂದ ಅವನು ಸಮ್ಮತಿ ತಗೊಂಡ್ರೆ ಅವನು ಸ್ಟಿಲ್ ಹಿ ಕ್ಯಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದ ಡಿಫೆಂಡೆಂಟ್. ಸೊ ಮುಕ್ತವಾದ ಸಮ್ಮತಿ ಇರಬೇಕು. ದೆನ್ ಕನ್ಸೆಂಟ್ ಆಬ್ಟೈನ್ ಬೈ ಫ್ರಾಡ್ ಈಸ್ ನೋ ಕನ್ಸೆಂಟ್. ದಿಸ್ ಇಸ್ ವೆರಿ ಕ್ರೂಷಿಯಲ್. ಮೋಸದಿಂದ ಸಮ್ಮತಿಯನ್ನು ಪಡೆದುಕೊಂಡಿದ್ರೆ ಅದು ಸಮ್ಮತಿನೇ ಅಲ್ಲ. ಆವಾಗ ವಾದಿ ಪ್ರತಿವಾದದ ಮೇಲೆ ದಾವೆ ಹಾಕಿ ಪರಿಹಾರ ವಸೂಲು ಮಾಡಬಹುದು. ಯಾಕಂದರೆ ಕೊಟ್ಟ ಸಮ್ಮತಿ ಮೋಸದಿಂದ ಕೊಟ್ಟದ್ದು ಅಂತ. And to explain this aspect of the law, let me give you a very beautiful example in the form of a decided case. ಒಂದು ಕೇಸ್ ಇದೆ, ಆ ಕೇಸ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇನ್ ವಿಲಿಯಮ್ಸ್, ಆರ್ ವರ್ಸಸ್ ವಿಲಿಯಮ್ಸ್ ಈ ಪ್ರಕರಣದಲ್ಲಿ, ಆರ್ ವರ್ಸಸ್ ವಿಲಿಯಮ್ಸ್ ಪ್ರಕರಣದಲ್ಲಿ ಇಲ್ಲಿ ವಾಟ್ ಹ್ಯಾಪನ್ಡ್ ವಾಸ್, a music teacher was teaching music to a girl of 16-year-old. ಒಬ್ಬ ಮ್ಯೂಸಿಕ್ ಶಿಕ್ಷಕರು ಒಂದು 16 ವರ್ಷದ ಹೆಣ್ಣು ಮಗುವಿಗೆ ಸಂಗೀತ ಪಾಠ ಹೇಳಿಕೊಡ್ತಿರ್ತಾರೆ. ಅದು ಮುಗ್ಧವಾದ ಬಾಲಕಿ. ಸಂಗೀತದ ಮಾಸ್ತರ್ ಟೀಚರ್ ಏನು ಮಾಡಿದರು ಅಂತಂದರೆ, ಹೀ ಡಿಫ್ರಾಡೆಡ್ ದ ಚೈಲ್ಡ್. ಮಗುವಿಗೆ ಮೋಸ ಮಾಡಿದರು. ಹೆಂಗೆ ಮೋಸ ಮಾಡಿದರು ಅಂತಂದರೆ, he told the child that her voice will be improved and she'll be able to sing beautifully if she undergoes a sort of surgery, and that surgery is nothing but the sexual intercourse by him upon that girl. ಸಂಗೀತದ ಮೇಷ್ಟ್ರು ಏನು ಹೇಳ್ತಾರಂದರೆ, ನಿನ್ನ ಧ್ವನಿ ಇಂಪ್ರೂವ್ ಆಗಬೇಕು ಅಂತಂದರೆ ನಿನಗೆ ಒಂದು ಥರದ ಶಸ್ತ್ರಕ್ರಿಯೆ ಆಗಬೇಕು ನನ್ನಿಂದನೇ ಅಂತ ಹೇಳ್ಕೊಂಡು ತಾವು ಆ ಮಗುವಿನ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾರೆ. ಮಗು ಇದನ್ನು ಪ್ರಾಮಾಣಿಕವಾಗಿ ನಂಬತ್ತೆ, ನಂಬಿ ತನ್ನ ಸಮ್ಮತಿಯನ್ನು ಕೊಡ್ತದೆ. ಇಲ್ಲಿ ಸಮ್ಮತಿ ಇದೆ, ದರ್ ಈಸ್ ಕನ್ಸೆಂಟ್, ಬಟ್ ದಿಸ್ ಕನ್ಸೆಂಟ್ ಇಸ್ ಆಬ್ಟೈನ್ಡ್ ಔಟ್ ಆಫ್ ಫ್ರಾಡ್. ಸಮ್ಮತಿ ಏನೂ ಇದೆ, ಆದರೆ ಇದು ಮೋಸದಿಂದ ತಗೊಂಡದ್ದು, ಇದು ನೋ ಕನ್ಸೆಂಟ್, ಕನ್ಸೆಂಟ್ ಇಲ್ಲ ಅನ್ನಂಗಾಯಿತು. ಸೊ ದ ಡಿಫೆನ್ಸ್ ಆಫ್ ವಾಲಂಟರಿ ನಾನ್ ಫಿಟ್ ಇಂಜುರಿಯಾ ಈಸ್ ನಾಟ್ ಅಪ್ಲಿಕೇಬಲ್ ಅಂಡರ್ ದೀಸ್ ಸರ್ಕಮ್ಸ್ಟಾನ್ಸಸ್. ಸೊ ದಿಸ್ ಇಸ್ ದ ಡಾಕ್ಟ್ರಿನ್ ಆಫ್
ದಿ ವಾಲಂಟಿ ನಾನ್ ಫಿಟ್ ಇಂಜುರಿಯ. ಎಂತೆಂಥ ಪ್ರಕರಣದಲ್ಲಿ ಈ ವಾಲಂಟಿ ನಾನ್ ಫಿಟ್ ಇಂಜುರಿಯ ಅಪ್ಲಿಕೇಬಲ್ ಆಗುತ್ತೆ ಅಂತ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಡೋದಾದರೆ, ಜಸ್ಟ್ ಟು ಗಿವ್ ಯು, ಈಗ ಮನೆಗೆ ಗೆಸ್ಟ್ ಕರಿತೀವಿ, ಅವ್ರ ಮೇಲೆ ಟ್ರೆಸ್ ಪಾಸ್ ಹಾಕಕ್ಕೆ ಬರಲ್ಲ ನನಗೆ, ವಿ ಕಾಂಟ್ ಇಂಪೋಸ್ ಟ್ರೆಸ್ ಪಾಸ್ ಅಪಾನ್ ದೆಮ್, ಐ ಟೋಲ್ಡ್ ಯು ದೀಸ್ ರೀಸನ್ಸ್. ದೆನ್ ಲೈಸೆನ್ಸೀಸ್ ಅಂತೀವಿ, ಮನೆಗೆ ಲೈಟ್ ಬಿಲ್ ಕೊಡೋದಕ್ಕೆ ಬರ್ತಾರೆ, ಏನೋ ರಿಪೇರ್ ಮಾಡೋಕ್ಕೆ ಬರ್ತಾರೆ, ವಿ ಕಾಂಟ್ ಸೂ ದೆಮ್ ಇನ್ ಟಾಟ್ ಫಾರ್ ಟ್ರೆಸ್ ಪಾಸ್. ಓಕೆ, ದೀಸ್ ಆರ್ ಆಲ್ ಸಡನ್ ಎಕ್ಸಾಂಪಲ್ಸ್. ನಾವು the last part of this voluntary non-fit injury doctrine is exceptions to this doctrine. ಸಮ್ಮತಿ ಇದ್ದರೆ ಅಪಕೃತ್ಯ ಆಗೋದಿಲ್ಲ ಅಂತೇನೋ ಒಂದು ತತ್ವ ಇದೆ ಅಲ್ವಾ, ಸಿದ್ಧಾಂತ ಇದೆ ಅಲ್ವಾ, ಇದಕ್ಕೆ ಎರಡು ಅಪವಾದಗಳಿದೆ. ಅವೆರಡು ಅಪವಾದಗಳನ್ನು ಹೇಳ್ತೀನಿ. ಮೊದಲನೇದು ರೆಸ್ಕ್ಯೂ ಕೇಸಸ್. ರೆಸ್ಕ್ಯೂ ಕೇಸಸ್ ಅಂದರೆ ರಕ್ಷಣೆಯ ಪ್ರಕರಣಗಳು ಅಂತ ಹೇಳ್ತೀವಿ. ರೆಸ್ಕ್ಯೂ ಕೇಸಸ್. ರೆಸ್ಕ್ಯೂ ಕೇಸಸ್ ಅಂದ್ರೇನು? ವಾಲಂಟ್ರಿ ನಾನ್ ಫಿಟ್ ಇಂಜುರಿಯ ಡಿಫೆನ್ಸ್ ಆಗುತ್ತೆ ಡಿಫೆಂಡೆಂಟ್ಗೆ ನಿಜ, ಆದರೆ ಪ್ಲೆಂಟಿಫ್ ಸ್ವಸಮ್ಮತಿಯಿಂದಲೇ, ಅವು ಸ್ವ ಇಚ್ಛೆಯಿಂದಲೇ ಆ ಹಾನಿಗೊಳಗಾಗಿರ್ತಾರೆ. ಬಟ್ ಇನ್ಯಾರನ್ನೂ ರಕ್ಷಿಸಕ್ಕೆ ಅವರು ಮಾಡಿದರೆ ದಿಸ್ ವಿಲ್ ನಾಟ್ ಬಿ ಎ ಟಾಟ್. ಇನ್ಫ್ಯಾಕ್ಟ್ ದಿಸ್ ವಿಲ್ ಸ್ಟಿಲ್ ಬಿ ಅಮೌಂಟ್ ಟು ಎ ಟಾಟ್. ಅದು ಹೇಗಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಹೇನ್ಸ್ ವರ್ಸಸ್ ಹಾರ್ವರ್ಡ್ ಪ್ರಕರಣ. ಹೇನ್ಸ್ ವರ್ಸಸ್ ಹಾರ್ವರ್ಡ್. So what I am going to discuss here is, there is a principle that voluntary non-fit injury means if the plaintiff suffers a loss due to his own consent for particular act, he cannot complain against that act by the defendant. This is the defense which the defendant can take. And to this defense there is an exception in the form of rescue cases wherein even though there is consent of the plaintiff, still the defendant will become liable. ನಾನು ಹೇಳೋದಕ್ಕೆ ಹೊರಟಿರುವ ವಿಷಯ ಏನು ಅಂತಂದರೆ, ಈ ಸಮ್ಮತಿ ಇದ್ದರೆ ಅಪಕೃತ್ಯವಾದ ದಾವೆಯನ್ನು ಹಾಕಿದರೂ ಕೂಡ ವಾದಿ ಯಶಸ್ಸು ಹೊಂದೋದಿಲ್ಲ. ಯಾಕಂತಂದರೆ ಪ್ರತಿವಾದಿ ಈ ಸಮ್ಮತಿ ಇತ್ತು ಅನ್ನುವಂಥ ರಕ್ಷಣೆಯನ್ನು ತಗೋಬಹುದು. ಆದರೆ ಈ ಒಂದು ಸಿದ್ಧಾಂತಕ್ಕೆ ಒಂದು ಅಪವಾದ ರೆಸ್ಕ್ಯೂ ಕೇಸಸ್. ಇಲ್ಲೇನಾಗತ್ತೆ, ವಾದಿ ತನ್ನ ಸಮ್ಮತಿಯನ್ನು ಒಂದು ಕೃತ್ಯಕ್ಕೆ ಕೊಟ್ಟಿದ್ದರೂ ಕೂಡ ವಾದಿ ಇನ್ಯಾರನ್ನು ಅಥವಾ ಇನ್ಯಾವುದನ್ನು ರಕ್ಷಿಸೋದಕ್ಕೋಸ್ಕರ ಹಾಗೆ ಮಾಡಿದರೆ ಆತ ಅಪಕೃತ್ಯದ ಒಂದು ದಾವೆಯನ್ನು ಪ್ರತಿವಾದಿಯ ವಿರುದ್ಧ ಹೂಡಿ ಯಶಸ್ಸು ಆಗಬಹುದು ಅನ್ನೋದು ರೆಸ್ಕ್ಯೂ ಕೇಸಸ್. ಇದಕ್ಕೆ ಪೂರಕವಾಗಿ ಒಂದು ಕೇಸು ಹೇನ್ಸ್ ವರ್ಸಸ್ ಹಾರ್ವರ್ಡ್. ಓಕೆ, ವಾಟ್ ಹ್ಯಾಪನ್ಡ್ ಇನ್ ದಿಸ್ ಕೇಸ್ ವಾಸ್ ಎ 2 horse ridden cart was left in a street unattended. ಅಂದರೆ ಈ 2 ಕುದುರೆಯನ್ನು ಕಟ್ಟುವಂಥ ಒಂದು ಬಂಡಿಯನ್ನು ಒಬ್ಬ ವ್ಯಕ್ತಿ, ಅದು ಪ್ರತಿವಾದಿಗೆ ಸೇರಿದಂಥ ಬಂಡಿ, ಆದರೆ ಸೇವಕ ಅಂದರೆ ಅವ್ರ ಸರ್ವೆಂಟ್ ಇರ್ತಾನಲ್ಲ, ಅವ್ರು ಕೆಲಸ ಮಾಡೋನು, ಈ ಬಂಡಿಯನ್ನು ತಂದು ಒಂದು ಬೀದಿಯಲ್ಲಿ ನಿಲ್ಲಿಸಿ ಯಾವುದೋ ಒಂದು ಶಾಪ್ಗೆ ಹೋದ. ಅದಕ್ಕೆ 2 ಕುದುರೆಯನ್ನು ಕಟ್ಟಿದ್ದಾರೆ, ನಿಂತುಕೊಂಡಿದ್ದು, ಜಸ್ಟ್ ನಿಲ್ಲಿಸ್ಕೊಂಡು ಸ್ವಲ್ಪ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಪಕ್ಕದ ಶಾಪ್ಗೆ ಹೋದ. ಸೊ ಹಿ ವೆಂಟ್ ಟು ಎ ಶಾಪ್ ನಿಯರ್ ಬೈ, ಲೀವಿಂಗ್ ದಿಸ್ ಕಾರ್ಟ್ ಅನ್ಅಟೆಂಡೆಡ್. ದಟ್ ಟೈಮ್ ಎ ಬಾಯ್ ಥ್ರೀವ್ ಸಮ್ ಸ್ಟೋನ್ಸ್ ಎಟ್ ದ ಹಾರ್ಸಸ್. ಒಬ್ಬ ಹುಡುಗ ಏನು ಮಾಡಿದ, ಚಿಕ್ಕ ಹುಡುಗ, ಅವನಿಗೆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಚಿಕ್ಕದಾದ ಕಲ್ಲನ್ನು ಕುದುರೆ ಕಡೆ ಎಸೆದ ಹೀಗೆ. ದೆನ್ ದಿ ಹಾರ್ಸಸ್ ಸ್ಟಾರ್ಟೆಡ್ ರನ್ನಿಂಗ್. ಇಮಿಡಿಯೇಟ್ಲಿ ಆ ಹಾರ್ಸು ಆ ಬಂಡೆಯನ್ನು ಹೇಳ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ದಿ ಸ್ಟ್ರೀಟ್ ವಾಸ್ ಫುಲ್ ಆಫ್ ಪೀಪಲ್, ಮಕ್ಕಳು, ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲ ಓಡಾಡ್ತಾ ಇದ್ದಾರೆ ಸ್ಟ್ರೀಟಲ್ಲಿ. ಸೊ ಇದು ಕುದುರೆ ಮಾತ್ರ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನು ಎಷ್ಟೋ ಜನರಿಗೆ ಇಂಜುರಿ ಆಗುತ್ತೆ ಅಂತ ಅನಿಸುವಂಥ ಪರಿಸ್ಥಿತಿ. ಅಟ್ ದಟ್ ಟೈಮ್ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇತ್ತು. ದೆರ್ ವಾಸ್ ಎ ಪೊಲೀಸ್ ಸ್ಟೇಷನ್, ಇನ್ಸೈಡ್ ಇಟ್ ದೆರ್ ವಾಸ್ ಎ ಕಾನ್ಸ್ಟೇಬಲ್. ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು. ಅವ್ರು ನೋಡಿದ್ರು ಇದನ್ನು. ವಾಟ್ ಹಿ ಡಿಡ್, ಹಿ ರ್ಯಾನ್ ಟುವರ್ಡ್ಸ್ ದ ಕಾರ್ಟ್. ಆ ಬಂಡೆ ಹತ್ತಿರ ಓಡಿ ಹೋದರು. ಹಿ ಪುಲ್ಡ್ ದ ಹಾರ್ಸಸ್. ಆ ಕುದುರೆಗಳನ್ನು ಜಗ್ಗಿ ಹಿಡ್ಕೊಂಡ್ರು. ಏನೋ ಮಾಡಿ ಒಟ್ಟಲ್ಲಿ ಕಾರ್ಟ್ ನಿಲ್ಲಿಸಿದ್ರು. ನಿಲ್ಲಿಸಿ ಜನರ ರಕ್ಷಣೆ ಮಾಡಿದರು. ಇನ್ ದ ಪ್ರೋಸೆಸ್ ಹಿ ಸಫರ್ಡ್ ಸಿವಿಯರ್ ಪರ್ಸನಲ್ ಇಂಜುರೀಸ್. ಈ ಒಂದು ಪ್ರಕ್ರಿಯೆಯಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಗಾಯಗಳಾದವು, ದೇಹದ ಗಾಯ ಆ ಕಾನ್ಸ್ಟೇಬಲ್ಗೆ. ಇವಾಗ ಹಿ ಫೈಲ್ಡ್ ಎ ಟಾಟ್ ಕೇಸ್ ಅಗೇನ್ಸ್ಟ್ ದ ಡಿಫೆಂಡೆಂಟ್. ಯಾರು ಆ ಕಾರ್ಟ್ ಓನರ್ ಇದ್ದಾರಲ್ಲ ಅವ್ರ ಮೇಲೆ ದಾವೆ ಹಾಕಿದವು ಕಾನ್ಸ್ಟೇಬಲ್, ನನಗಿಷ್ಟು ವೈಯಕ್ತಿಕ ಹಾನಿಗಿಲ್ಲ, ನೀವು ಅಪಕೃತ್ಯ ಮಾಡಿದ್ದೀರ. ಅವಾಗ ಪ್ರತಿವಾದಿ ಹಿ ಟುಕ್ ದ ಡಿಫೆನ್ಸ್ ಆಫ್ ವಾಲಂಟ್ರಿ ನಾನ್ ಫಿಟ್ ಇಂಜುರಿ. ನಿನಗೆ ಯಾರು ಸ್ಟಾಪ್ ಮಾಡೋದಿದ್ರು ಅದನ್ನು ಬಂಡೆ? ನೀನು ಪೊಲೀಸ್ ಸ್ಟೇಷನ್ ಇದೆಯಾ, ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಬಾ, ನಿಂದೇನು ಕೆಲಸ ಓಡೋಗಿ ಅದನ್ನು ಸ್ಟಾಪ್ ಮಾಡೋದು? ಯು ಅಂಡರ್ವೆಂಟ್ ಇಟ್ ವಾಲಂಟರಿಲಿ, ಸ್ವಸಮ್ಮತದಿಂದ ಮಾಡಿದೆಯಾ, ಐ ಆಮ್ ನಾಟ್ ಲಯಬಲ್ ಅಂತ ಡಿಫೆಂಡೆಂಟ್ ಹೇಳಿದ. ಬಟ್ ದ ಕೋರ್ಟ್ ಸೆಡ್, ಆಫ್ ಕೋರ್ಸ್ ಹಿ ಡಿಡ್ ಇಟ್ ವಾಲಂಟರಿಲಿ, ಬಟ್ ಇಟ್ ವಾಸ್ ಎ ರೆಸ್ಕ್ಯೂ ಕೇಸ್. ತಪ್ಪು ನಿಂದಿದೆ ಮೊದಲು.
there is a fault on your part and you cannot escape from the liability because he was rescuing the people. ಆತ ಬೇರೆ ಜನರನ್ನು ರಕ್ಷಿಸ್ತಿದ್ದ, ತಪ್ಪು ನಿಮ್ದಿದೆ ಅಂತ ಪ್ರತಿವಾದಿಯನ್ನು ಹೊಣೆಗಾರರನ್ನಾಗಿ ಮಾಡಿದೆ. ಡಿಫೆಂಡೆಂಟ್ ವಾಸ್ ಮೇಡ್ ಲಯಬಲ್ ಇನ್ ದಟ್ ಕೇಸ್. ದಿಸ್ ಇಸ್ ದ ಫಸ್ಟ್ ಎಕ್ಸೆಪ್ಷನ್, ರೆಸ್ಕ್ಯೂ ಕೇಸಸ್. ಸೆಕೆಂಡ್ ಎಕ್ಸೆಪ್ಷನ್ ಈಸ್ ಅನ್ಫೇರ್ ಟ್ರೇಡ್ ಟ್ರಾವೆಲ್ಸ್. ಕೆಲವು ಸತಿ ಏನಾಗುತ್ತಂತಂದರೆ ಅನುಚಿತ ವ್ಯವಹಾರಗಳನ್ನು ಕೆಲವು ವ್ಯಕ್ತಿಗಳನ್ನು ಮಾಡ್ತಿರ್ತಾರೆ. ಅವರು ಜನರ ಸಮ್ಮತಿಯನ್ನು ತೊಗೊಂಡು ಮೋಸ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಸಮ್ಮತಿ ಇದೆ ಅನ್ನೋದು ಅವರ ರಕ್ಷಣೆಗೆ ಬರೋದಿಲ್ಲ. ಸೊ ಸಮ್ ಪೀಪಲ್ some traders defraud the public by taking their consent. Later on, when the people file complaint against them, these people cannot take the defense that there was consent of the people. ಜನರ ಸಮ್ಮತಿ ಇತ್ತು ಅಂತ ಹೇಳಕ್ಕೆ ಬರಲ್ಲ. To give you an example about this, ಈಗ ಸಮ್ಮತಿ ಅಂತ ಹೇಳ್ತೀವಿ ನಾವು. ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ನಂತರ ನಾನು ಕೆಲವೊಂದು ಕೇಸಸ್ ಬರ್ತೀನಿ. ಒಂದು ಹೋಟೆಲ್ ಇದೆ, ಹೋಟೆಲಲ್ಲಿ ಏನು ಬರೆದಿರ್ತಾರೆ ಅಂತ ಯಾವುದೇ ಇದನ್ನು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಲಾಂಡ್ರಿ ಬಿಲ್ಸ್. ಒಂದು ನಿಮ್ಮ ಬಟ್ಟೆಗಳನ್ನೆಲ್ಲ ಲಾಂಡ್ರಿ ಕೊಡ್ತೀರಾ, ಆ ಲಾಂಡ್ರಿ ಅವನು ರಿಸೀಟ್ ಕೊಡ್ತಾನೆ. ರಿಸೀಟ್ ಹಿಂದ್ಗಡೆ ಏನು ಬರೆದಿದ್ದಾರೆ ಅಂತಂದರೆ, ನೀವು ಕೊಟ್ಟಿರುವ ಬಟ್ಟೆಗಳಿಗೆ ಯಾವುದೇ ಥರದ ಹಾನಿಗಳಾದರೆ ನಾವು ಜವಾಬ್ದಾರರಲ್ಲ ಅಂತ ಬರೆದಿರ್ತಾನೆ. ಆದರೂ ನೀವು ಕೊಟ್ಟಿರ್ತೀರ, ಅಂದಮೇಲೆ ನಿಮ್ಮ ಸಮ್ಮತಿ ಇತ್ತಾ? ಎಸ್. ಅವನು ತಗೊಂಡ ವಾಷಿಂಗ್ ಮಾಡೋಕ್ಕೆ ಹೋಗಿ ನಿಮ್ಮ ಬಟ್ಟೆ ಎಲ್ಲ ಸುಟ್ಟೋದ. ಸೊ ಹಿ ಹಸ್ ಸ್ಪಾಯ್ಲ್ಡ್ ದ ಎಂಟೈರ್ ಕ್ಲೋತ್ಸ್. ಕ್ಯಾನ್ ಯು ನಾಟ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಹಿಮ್? ಇಸ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್. ನಿಮ್ಮ ಸಮ್ಮತಿ ಇದ್ರೂ ತಗೋಬೋದು. ಆ ಬಿಲ್ಲಲ್ಲಿ ನೀವು ಸಹಿ ಮಾಡಿದರೆ ಅವ್ನು ಬರೆದಿದ್ದಕ್ಕಂದ್ರೂ ನೀವು ಅವನ ಮೇಲೆ ಆ್ಯಕ್ಷನ್ ತಗೋಬೋದು, ಬಿಕಾಸ್ ದಿಸ್ ಇಸ್ ಅನ್ಫೇರ್ ಟ್ರೇಡ್. ಆ ಥರ ಬರೆದು ಕಂಡೀಷನ್ ಹಾಕೋದೇ ಅನ್ಫೇರ್, ಅದು ಅನುಚಿತ ಅದು. ಸೊ ಸ್ಟಿಲ್ ದ ಡಿಫೆಂಡೆಂಟ್ ವಿಲ್ ಬಿಕಮ್ ಲಯಬಲ್ ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ general defenses to the tort case which the defendant can place before the court, and the first general defense is voluntary non-fit injuria, and I have discussed it with some of the decided cases, and through the rest of the defenses I will be coming in the next classes. Thank you.